ಒಂದೂರಲ್ಲಿ ಒಕ್ಕಣ್ಣ ವಿಧವೆ ಒಬ್ಳು ವಾಸಿಸ್ತಿರ್ತಾಳೆ. ಒಕ್ಕಣ್ಣ ಅಂದರೆ ಒಂದೇ ಕಣ್ಣಿರತ್ತೆ ಅವಳಿಗೆ. ಅವಳಿಗೆ ಒಬ್ಬ ಸಣ್ಣ ಮಗ ಇರ್ತಾನೆ. ಪ್ರತಿದಿನ ಬೆಳಿಗ್ಗೆ ಅಕ್ಕಪಕ್ಕದ ಮನೆಯವ್ರ ಮನೆಗೆ ಹೋಗಿ ಮುಸುರೆ ತಿಕ್ಕಿ ಮಗುವಿನ ಭವಿಷ್ಯ ಕಟ್ಟಲು ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ. ಹೀಗೆ ದಿನ ಕಳೀತಾ ಕಳೀತಾ ಮಗು ಬೆಳೆದು ಪ್ರೌಢಾವಸ್ಥೆಗೆ ಬರುತ್ತೆ. ಮಗು ತಾಯಿ ಬಳಿ ಕೇಳುತ್ತೆ, ಅಮ್ಮ ನಿನ್ನೊಂದು ಕಣ್ಣಿಗೆ ಏನಾಗಿದೆ ಅಂತ. ಕೇಳಿದಾಗ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಿರ್ತಾಳೆ. ಆ ತಾಯಿಗೆ ಅವಳು ಪಟ್ಟಿರೋ ಕಷ್ಟ ಅವ್ರ ಮಗಂಗೆ ಬರಬಾರ್ದು, ಅವನು ಒಬ್ಬ ಸ್ಥಿತಿವಂತನಾಗಬೇಕು ಅಂತ ಮನಸ್ಸೊಳಗೆ ತುಂಬ ಹಂಬಲಿಸ್ತಾ ಇರ್ತಾಳೆ. ಮಗನಿಗೆ ಯಾವುದಕ್ಕೂ ಕೊರತೆ ಬರದಂತೆ ನೋಡ್ಕೊಳ್ತಿರ್ತಾಳೆ. ಮಗ ಹಠ ಮಾಡ್ತಿದ್ದ ಅಂತ ಅವಳು ಅಕ್ಕಪಕ್ಕದ ಮನೆಯವ್ರ ಹತ್ರ ಸಾಲ ಮಾಡಿ ಸೈಕಲ್ಲು ಕೊಡಿಸ್ತಾಳೆ. ಹೀಗಿರುವಾಗ ಒಂದಿನ ತಾಯಿ ತನ್ನ ಮಗನ ಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸದ ಕುರಿತು ಶಿಕ್ಷಕರ ಜೊತೆ ಮಾತಾಡ್ತಾಳೆ. ಸಂಜೆ ಮನೆಗೆ ಬಂದಾಗ ಮಗ ಜೋರಾಗಿ ಕಿರುಚಿ ರಂಪ ಮಾಡ್ತಾನೆ. ಆ ತಾಯಿ ಮಗುವಿನಲ್ಲಿ ಏಕೆ ಏನಾಯ್ತು ಅಂತ ಕೇಳಿದಾಗ, ಅಮ್ಮ ನೀನು ನನ್ನ ಶಾಲೆಗೆ ಇನ್ಯಾವತ್ತೂ ಬರಬೇಡ, ನನ್ನ ಸಹಪಾಠಿ ವಿದ್ಯಾರ್ಥಿಗಳೆಲ್ಲ ನಿನ್ನ ಒಕ್ಕಣ್ಣು ನೋಡಿ ತಮಾಷೆ ಮಾಡ್ತಾರೆ ಅಂತ ಹೇಳ್ತಾನೆ. ತಾಯಿ ಕರಳಲ್ವಾ, ತಾಯಿಗೆ ಮನಸ್ಸಿನೊಳಗೆ ಅತೀವ ನೋವಾದ್ರೂ ತನ್ನ ಮಗುವಿಗೆ ಮುಜುಗರ ಆಗಬಾರ್ದು ಅಂತ ಅದೊಂದೇ ಕಾರಣಕ್ಕೆ ಶಾಲೆಗೆ ಬರಲ್ಲ ಎಂದು ಸಮಾಧಾನ ಮಾಡ್ತಾಳೆ. ಮಗ ಬೆಳೆದು ಕಾಲೇಜಿಗೂ ಸೇರ್ತಾನೆ. ಈಗ ತನಗೆ ಬೈಕ್ ಬೇಕೆಂದು ಹಠ ಮಾಡಿ ಕೊಡಿಸ್ಕೊಳ್ತಾನೆ. ಕೈಯಲ್ಲಿ ನಯಾ ಪೈಸಾ ಇಲ್ಲದ ತಾಯಿ ಕತ್ತಿನಲ್ಲಿದ್ದ ಸರವನ್ನು ಮಾರಿ ಮಗನಿಗೊಂದು ಬೈಕನ್ನು ಕೊಡಿಸ್ತಾಳೆ. ಮಗ ಕಾಲೇಜ್ ಮುಗಿಸಿ ಒಂದು ಕಂಪ್ನಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಒಳ್ಳೆ ಸಂಬಳ ಕೂಡ ಬರ್ತಿರತ್ತೆ. ಇನ್ನು ತನ್ನ ಮಗನಿಗೆ ಮದುವೆ ಮಾಡಿ ತನ್ನ ಕರ್ತವ್ಯದಿಂದ ಮುಕ್ತಿ ಪಡಿಬೇಕು ಅಂತ ಆ ತಾಯಿ ಅನ್ಕೊಂಡಿರ್ತಾಳೆ. ಅದೇ ರಾತ್ರಿ ಮನೆಗೆ ಮಗ ಬರ್ತಾ ಇದ್ದಾಗೆ ಮಾತಾಡ್ತಾಳೆ. ಆಗ ಮಗ ತನ್ನ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದ ಯುವತಿಯೊಬ್ಳನ್ನ ಪ್ರೀತಿಸ್ತಿರ್ತಾನೆ. ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಸರಿ, ವಯಸ್ಸಿಗೆ ಬಂದ ಮಗನಿಗೆ ಎದುರು ಮಾತನಾಡಿ ಮನಸ್ಸು ನೋಯಿಸುವುದೇಕೆ ಅಂತ ಅವಳು ಒಪ್ಕೊಳ್ತಾಳೆ. ಮಗನ ಇಚ್ಛೆಯಂತೆ ಹುಡುಗಿ ಜೊತೆ ಮದುವೆನೂ ಆಗುತ್ತೆ. ಸ್ವಲ್ಪ ದಿನ ಎಲ್ಲ ಸರಿಯಾಗೇ ಇರುತ್ತೆ. ಆದರೆ ಸ್ವಲ್ಪ ದಿನ ಕಳೀತಾ ಇದ್ದಾಗೆ ಸೊಸೆ ಬೇರೆ ಮನೆ ಮಾಡಬೇಕು ಅಂತ ಗಂಡನನ್ನು ದಿನವೂ ಪೀಡಿಸ್ತಾ ಇರ್ತಾಳೆ. ಹಾಗೆ ದಿನ ಕಳೆದಂತೆ ಹೊಸ ಮನೆಯೂ ತಗೊಳ್ತಾರೆ. ಆದರೆ ಗಂಡನಿಗೆ ಹೆಂಡತಿ ತಲೆಯಲ್ಲಿ ಏನೋ ಹುಳ ಬಿಟ್ಟು ಅತ್ತೆಯನ್ನು ದೂರ ಮಾಡುವಂತೆ ಹೇಳಿ ಅವರನ್ನು ಹಳೆ ಮನೆಗೆ ಕಳಿಸ್ತಾರೆ. ಈಗಂತೂ ತಾಯಿ ಸಂಪೂರ್ಣ ಕುಸಿದೋಗಿರ್ತಾಳೆ. ಅವಳ ಕೈಯಲ್ಲಿ ನಯಾ ಪೈಸೆ ದುಡ್ಡು ಇರಲ್ಲ. ಮಗ ವಾರಕ್ಕೊಂದ್ಸಲ ಬಂದು ಅವಳಿಗೆ ಸ್ವಲ್ಪ ಹಣ ನೀಡ್ತಿರ್ತಾನೆ. ಅದು ಹೋಗ್ತಾ ಹೋಗ್ತಾ ಬರೋದೇ ನಿಲ್ಲಿಸ್ಬಿಡ್ತಾನೆ. ಆ ತಾಯಿ ಒಂದೊತ್ತು ಊಟಕ್ಕೂ ಕೂಡ ಮಗ ಬರೋದನ್ನೇ ಕಾಯ್ತಾ ಕುಳಿತಿರ್ತಾಳೆ. ಆ ತಾಯಿಗೆ ಒಂದೊತ್ತು ಊಟ ಮಾಡೋಕ್ಕೂ ದುಡ್ಡಿಲ್ದಾಗ ಸೀದಾ ಅವ್ರ ಮಗನ ಮನೆಗೆ ಹೋಗ್ತಾರೆ. ಆದರೆ ಅಲ್ಲಿ ಸೊಸೆ ಅವರಿಗೆ ಚುಚ್ಚು ಮಾತುಗಳನ್ನಾಡಿ ಅಲ್ಲಿಂದ ಹೊರಗೆ ಕಳಿಸ್ಬಿಡ್ತಾಳೆ. ಮನನೊಂದ ತಾಯಿ ಇನ್ನೂ ಉಪವಾಸ ಸತ್ರೂ ಪರವಾಗಿಲ್ಲ, ಇನ್ನು ಮಗನ ಮನೆಗೆ ಮಾತ್ರ ಕಾಲಿಡಬಾರ್ದು ಅಂತ ಮನಸ್ಸಲ್ಲೇ ದೃಢ ಸಂಕಲ್ಪ ಮಾಡ್ತಾಳೆ. ಆ ತಾಯಿ ಮನೆಗೆ ಬರ್ತಾಳೆ. ಬಂದ್ಮೇಲೆ ವಿಪರೀತ ಜ್ವರದಿಂದ ಹಾಸಿಗೆ ಹಿಡಿದ್ಬಿಡ್ತಾಳೆ. ತಾಯಿ ದಿನ ಕಳೆದಂತೆ ಹಾಸಿಗೆ ಬಿಟ್ಟು ಹೇಳಲಾಗದ ಸ್ಥಿತಿಗೆ ಬಂದ್ಬಿಡ್ತಾಳೆ. ಮಗ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವನಿಗೊಂದು ಕರೆ ಬರುತ್ತೆ. ನಿನ್ನ ತಾಯಿ ಬೆಳಿಗ್ಗೆ ತೀರ್ಕೊಂಡ್ರು, ಅಟ್ಲೀಸ್ಟ್ ಬೆಂಕಿ ಇಡಕ್ಕಾದ್ರೂ ಬಾ ಅಂತ ಕರೀತಾರೆ. ಹಾಗೇಳಿ ಕಾಲ್ ಕಟ್ ಮಾಡ್ತಾರೆ. ಸರಿ, ಇದು ಆಗ್ಲಿ, ಮುಂದೆ ಆ ಮುದುಕಿ ಕಿರಿಕಿರಿ ಇರಲ್ಲ ಅಂತ ಸೀದಾ ಅವ್ರ ತಾಯಿ ಮನೆಗೆ ಹೋಗ್ತಾನೆ. ಹೋಗಿ ತಾಯಿ ಶವ ನೋಡ್ತಾನೆ. ನನ್ನ ಎತ್ತ ತಾಯಿ ಇವಳೇನ ಅನ್ನೋ ಅಷ್ಟು ಕೆಟ್ಟ ಸ್ಥಿತಿಗೆ ಅವಳು ತಲುಪಿರ್ತಾಳೆ. ಶವ ಸಂಸ್ಕಾರ ಎಲ್ಲ ಮುಗಿಸಿ ಅವನು ಮನೆಗೆ ವಾಪಸ್ ಹೊರಡ್ಬೇಕಾದ್ರೆ ಪಕ್ಕದ ಮನೆಯವರು ಬಂದು ಅವನ ಕೈಗೆ ಒಂದು ಲೆಟ್ರನ್ನ ಕೊಡ್ತಾರೆ. ಆ ಲೆಟ್ರನ್ನ ಅವನು ತೆಗ್ದು ನೋಡಿದಾಗ 100 ಸಿಡ್ಲು ಒಂದೇ ಕ್ಷಣ ಬಡ್ದಂತೆ ಅವನಿಗೆ ಅನುಭವ ಆಗತ್ತೆ. ಆ ಲೆಟ್ರಲ್ಲಿ ಹೀಗೆ ಬರೆದಿರುತ್ತೆ: ಮಗನೇ, ನಾನಿನ್ನೂ ಹೋಗುತ್ತಿದ್ದೇನೆ, ಆದರೆ ನನ್ನ ಒಂದು ಕಣ್ಣು ಏನಾಯಿತು ಎಂದು ಚಿಕ್ಕವನಿದ್ದಾಗ ನೀನು ಕೇಳುತ್ತಿದ್ದೆ. ಆದರೆ ಇನ್ನು ಚಿಕ್ಕ ಮಗುವಾಗಿ ನಿನ್ನ ಮನಸ್ಸು ನೋಯಿಸಬಾರದೆಂದು ನಾನು ಏನನ್ನೂ ಹೇಳಲಿಲ್ಲ. ಇಂದು ನೀನು ಬೆಳೆದು ದೊಡ್ಡವನಾಗಿದ್ದೀಯ. ಸತ್ಯ ನಿನಗೂ ತಿಳಿಯಲಿ. ನೀನು ಚಿಕ್ಕವನಿದ್ದಾಗ ಆಟವಾಡುವಾಗಲೇ ಕಲ್ಲೊಂದು ತಾಕಿ ನಿನ್ನ ಕಣ್ಣು ಹೋಯಿತು. ನನಗೆ ಇನ್ನೂ ಆಗಬೇಕಾಗಿರುವುದಾದರೂ ಏನು? ನನ್ನ ಮಗ ಜೀವನ ಹಾಳಾಗಬಾರದು ಎಂದು ನನ್ನ ಒಂದು ಕಣ್ಣನ್ನು ನಿನಗೆ ನೀಡಿದ್ದೆ. ಇಂದು ನಿನಗೆ ಈ ಒಕ್ಕಣ್ಣ ತಾಯಿ ಬೇಡವಾದೆ. ಪರವಾಗಿಲ್ಲ ಮಗು, ಆದರೆ ನನಗೊಂದು ಪುಟ್ಟ ಕೋರಿಕೆ ಇದೆ. ನನ್ನ ಆ ಕಣ್ಣಿನಲ್ಲಿ ಎಂದಿಗೂ ನೀರು ಬರಬಾರದು ಎಂದು ಬರೆದಿತ್ತು. ಮಗನಿಗೆ ಅವನಿಗೆ ಅರಿಯದಂತೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರಿಳಿಯಿತು. ದಗದಗನೆ ಉರಿಯುತ್ತಿರುವ ತಾಯಿಯ ಚಿತೆಯನ್ನೇ ನೋಡುತ್ತಾ ನಿಂತ ಮಗನಿಗೆ ತಾಯಿಯ ಕಾಲ ಕೆಳಗೆ ಬಿದ್ದು ಅಳಬೇಕೆನಿಸಿತ್ತು. ಆದರೆ ಕಾಲ ಮೀರಿತ್ತು.
ಆ ಮಹಾದಾನಿ ತಾಯಿ ಈ ಭೂಮಿಯಿಂದ ಬಹುದೂರ ಸಾಗಿ ಗಗನದಲ್ಲಿ ಮಿನುಗುವ ತಾರೆಯಂತೆ ಉಳಿಯುತ್ತಿದ್ದಾಳೆ. ಆತ್ಮೀಯ ಮಿತ್ರರೇ, ತಾಯಿ ಎಂಬ ಎರಡು ಪದದಲ್ಲಿ ಅಸಾಧ್ಯವಾದ ತ್ಯಾಗವಿದೆ, ನೋವಿದೆ. ಮಕ್ಕಳ ಏಳಿಗೆಗಾಗಿ ಒಬ್ಬ ತಾಯಿ ಏನೆಲ್ಲ ತ್ಯಾಗ ಮಾಡಬಹುದೆಂದು ಈ ಒಂದು ಚಿಕ್ಕ ಕಥೆಯ ಮೂಲಕ ವಿವರಿಸುವುದು ಅಸಾಧ್ಯ. ತಾಯಿ ಎಂದರೆ ಅದು ದೇವರ ಪ್ರತಿರೂಪ ಅಲ್ಲವೇ?